ಬಾಕಿ ಇರುವ ಗೌರವಧನವನ್ನು ತಕ್ಷಣ ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಹಾಸನದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಾಕಿ ಇರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಂತರ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಐಟಿಯುಸಿ ಹಾಸನ ಜಿಲ್ಲಾ ಸಮಿತಿ ಅಧ್ಯಕ್ಷ ಎಸ್ಎನ್ ಜಯಲಕ್ಷ್ಮಿ, ಕಾರ್ಯದರ್ಶಿ ಲೀನಾ ಡಯಸ್, ಪ್ರಧಾನ ಕಾರ್ಯದರ್ಶಿ ಕೆ ವೇದವತಿ, ಅಂಬಿಕಾ ಜಯಲಕ್ಷ್ಮಿ ಸೇರಿದಂತೆ ಹಲವು ಉಪಸ್ಥಿತರಿದ್ದರು. ಮೊದಲಿಗೆ ನಾವು ಕನಿಷ್ಠ ವೇತನವನ್ನ ಕೇಳ್ಕೊಂಡಿದ್ವಿ, ಅದಾಗಿಲ್ಲ, ಅದಾಗಲೇಬೇಕು. 6ನೇ ಗ್ಯಾರಂಟಿ ಪ್ರಿಯಾಂಕಾ ಗಾಂಧಿ ಅವರು ಆಶ್ವಾಸನೆ ಕೊಟ್ಟಿದ್ರೆ ವಿನಃ ಅದು ಜಾರಿಗೆ ಬರಲಿಲ್ಲ. ಪೆನ್ಷನ್ನು ಬೇಕೇ ಬೇಕು ನಮಗೆ, ಯಾಕಂದ್ರೆ ನಾವು ಮನೇಲಿರ್ತೀವಿ. ಮನೇಲಿದ್ದಾಗ ನಮಗೆ ಯಾರೂ ಕೂಡ ಕೊಡಲ್ಲ ಹಣವನ್ನ. ತಿಂಗಳಿಗೆ ಎಷ್ಟು ಅಂತ ನಮಗೆ ಕೊಟ್ಟೆ ನೆಮ್ಮದಿಯಾಗಿ ಒಂಚೂರು ಜೀವನ ಮಾಡೋಕ್ಕಾಗುತ್ತೆ ಅಂತ ನನಗೆ ಕೇಳ್ಕೊಂತ ಇದ್ದೀನಿ, ಸರ್ಕಾರದಲ್ಲಿ ಮನವಿ ಮಾಡ್ಕೊತ ಇದ್ದೀವಿ. ಮೊಟ್ಟೆ ದರ ಭಾರಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಆ ಮೊಟ್ಟೆ ದರ ಏರಿಕೆ ಆಗಿದ್ರೆ ಸರ್ಕಾರ ನಮಗೆ ಕೊಡೋದನ್ನ ಕೊಡಬೇಕು, ಜಾಸ್ತಿ ಕೊಡಬೇಕು ಅಂತ ಹೇಳ್ಕೊಂತ ಇದ್ದೀವಿ. ವೈದ್ಯಕೀಯ ಸೌಲಭ್ಯ ಬೇಕೇ ಬೇಕು ನಮಗೆ. ವೈದ್ಯಕೀಯ ಸೌಲಭ್ಯ ಇದುವರೆಗೂ ಕೊಟ್ಟಿಲ್ಲ. ಮುಟ್ಟಿನ ರಜೆ ಅಂತ ಘೋಷಣೆ ಮಾಡಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಇದುವರೆಗೂ ಕೊಟ್ಟಿಲ್ಲ. ಮುಟ್ಟಿನ ರಜೆ ಕೊಡಬೇಕು ಹಾಗೂ ಪೆನ್ಷನ್ನು ಬೇಕೇ ಬೇಕು. ಇದೊಂದು ನಾವು ಕಡ್ಡಾಯವಾಗಿ ಕೇಳ್ಕೊಂತೀವಿ. ಒಂದು ವೇಳೆ ಇದೆಲ್ಲ ನಮಗೆ ಕೆಲವೊಂದು ಸೌಲಭ್ಯಗಳು ಕೊಡಲಿಲ್ಲ ಅಂದರೆ ಉಗ್ರವಾದ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಾವು ಹಾಕಂತೀವಿ ಅಂತ ನಾವು ನಮ್ಮಲ್ಲಿ ಕೇಳ್ಕೊಂತೀವಿ. ನಾಗರತ್ನ, ಜಿಲ್ಲಾ ಖಜಾಂಚಿ, ಪಿ ಡಿ ನಾಗರತ್ನ.